ಇದು ಉಪ್ಮಾ ಪ್ರಿಮಿಕ್ಸ್, ಇದು ಪೋಹಾ ಪ್ರಿಮಿಕ್ಸ್, ಹಾಗೆ ಇದು ಕಿಚಡಿ ಪ್ರಿಮಿಕ್ಸ್. ನಾವು ಸಾಮಾನ್ಯವಾಗಿ ಟ್ರಾವೆಲಿಂಗ್ ಮಾಡುವಾಗ, ಹಾಗೆ ಶಾಪಿಂಗ್ ಹೋದಾಗ, ಇಲ್ಲ ಹೊರಗಡೆ ಎಲ್ಲೋ ಡಿನ್ನರ್ಗೆ ಹೋಗಿರ್ತೀವಿ, ಆ ಟೈಮಲ್ಲಿ ನಾವು ಮಕ್ಕಳಿಗೆ, ಸ್ಪೆಷಲಿ ಟಾಡ್ಲರ್ಸ್ಗೆ ನಾವು ಹೊರಗಡೆ ಫುಡ್ನ ಪ್ರಿಪೇರ್ ಮಾಡಲ್ಲ. ಯಾಕಂದರೆ ಒಂದೊಂದು ಕಡೆ ಹೆಲ್ದಿ ಆಗಿರುತ್ತೆ, ಹೈಜೀನ್ ಇರುತ್ತೆ, ಒಂದೊಂದು ಕಡೆ ಇರಲ್ಲ. ಹಾಗೆ ಬೇರೆ ಕಡೆ ಹಿಲ್ ಸ್ಟೇಷನ್ ಆಗಲಿ ಅಥವಾ ಬೇರೆ ಒಂದು ಸ್ಟೇಟ್ ಅಥವಾ ಕಂಟ್ರಿಗೆ ಹೋದಾಗ ಅಲ್ಲಿ ನಮಗೆ ಈ ಥರದ ರೆಗ್ಯುಲರ್ ಫುಡ್ ಸಿಗಲ್ಲ. ಆ ಟೈಮಲ್ಲಿ ನಾವು ಈ ಪ್ರಿಮಿಕ್ಸ್ನ ಮಾಡಿ ಈ ಥರ ಏರ್ ಟೈಟ್ ಕಂಟೈನರ್ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ನಾವು ಇದನ್ನು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಮೊದಲಿಗೆ ಉಪ್ಮಾ ಪ್ರಿಮಿಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ರವಾನ ಹುರ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ. 1 ಬೌಲಷ್ಟು ರವೆನ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಕಾದಿರೋ ತುಪ್ಪಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ನಾವು ಕರಿಬೇವನ್ನು ಹಾಕ್ಕೊಂಡ್ಬಿಡೋಣ. ಎಲ್ಲನೂ ನೀಟಾಗಿ ರೋಸ್ಟ್ ಆಗಿಬಿಡಲಿ. ಇದಕ್ಕೆ ನಾನು ಇಲ್ಲಿ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 1 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡೋ ಹಾಗಿದ್ರೆ ಅದನ್ನು ಮೊದಲೇ ಡ್ರೈ ಮಾಡಿ ಇಟ್ಕೊಂಡಿರಬೇಕು. ಹಾಗೆ ನಾನಿಲ್ಲಿ ಡ್ರೈ ಆನಿಯನ್ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸೀಸ್ನಿಂಗ್ ಆಗಿ ಫ್ಲೇವರ್ ಇರಲಿ ಅಂತ. ಇವಾಗ ಎಲ್ಲವನ್ನು ನೀಟಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಆವಾಗಲೇ ಹುರಿದಿಟ್ಕೊಂಡಿರುವಂತಹ 1 ಬೌಲ್ ರವೆನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸಾರಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಕಂಪ್ಲೀಟಾಗಿ ಹುರ್ಕೊಂಡ್ಬಿಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಉಪ್ಮಾ ಪ್ರಿಮಿಕ್ಸ್ ರೆಡಿ ಆಗಿಬಿಡುತ್ತೆ. ಸಾಮಾನ್ಯವಾಗಿ ಹೋಟೆಲ್ನಲ್ಲೆಲ್ಲ ಕೆಟಲ್ ಇದ್ದೇ ಇರುತ್ತೆ. ಆ ಕೆಟಲ್ನಲ್ಲಿ ನೀವು ಇದಕ್ಕೆ ಬಿಸಿನೀರನ್ನು ಹಾಕಿ ಬೇಯಿಸ್ಕೋಬೋದು. ನೋಡಿ, ಇವಾಗ ನಾನು ಇದನ್ನು ತಣ್ಣಗಾಗಕ್ಕಿಡ್ತೀನಿ. ಫುಲ್ ಆರಿದ ಮೇಲೇ ಇದನ್ನು ಏರ್ ಟೈಟ್ ಕಂಟೈನರ್ ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ. ಇವಾಗ ನಾವು ಪೋಹಾ ಪ್ರಿಮಿಕ್ಸ್, ಅವಲಕ್ಕಿ ಪ್ರಿಮಿಕ್ಸ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಅವಲಕ್ಕಿನ ನಾನು ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಕಾದಿರೋ ಎಣ್ಣೆಗೆ ಸಾಸಿವೆ, ಜೀರಿಗೆ ಹಾಗೆ 1 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಡ್ರೈ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಹುರಿದಿರುವಂತಹ ಅವಲಕ್ಕಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ನೀಟಾಗಿ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾನು ಕಂಪ್ಲೀಟಾಗಿ ಆರಿಸ್ಕೊಂಡ್ಬಿಡ್ತೀನಿ. ಸೊ ಇವಾಗ ಪೋಹಾ ಪ್ರಿಮಿಕ್ಸ್ ರೆಡಿ ಆಗಿದೆ. ನೆಕ್ಸ್ಟ್ ನಮ್ಮದು ಕಿಚಡಿ ಪ್ರಿಮಿಕ್ಸ್. ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ಇದಕ್ಕೆ 1/2 ಗ್ಲಾಸ್ ತೊಗರಿಬೇಳೆ ಹಾಗೆ 1/4 ಗ್ಲಾಸ್ ಮಸೂರ್ ದಾಲ್ ಮತ್ತು 1/4 ಗ್ಲಾಸ್ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ಎಲ್ಲ ಬೇಳೆಗಳನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡೋಣ. ಇವಾಗ ವಾಶ್ ಮಾಡಿರೋವಂಥ ಬೇಳೆನ ನಾನು 2 ರಿಂದ 3 ಗಂಟೆ ಕಾಲ ಬಿಸಿಲಿಗೆ ಹಾಕಿ ಒಣಸ್ಕೊಂಡ್ಬಿಡ್ತೀನಿ. ಯಾಕಂದರೆ ನಾವು ಇದನ್ನು ಪ್ರಿಸರ್ವ್ ಮಾಡ್ತಾ ಇದ್ದೀವಿ. ಸೊ ಬಿಸಿಲಿಗೆ ಚೆನ್ನಾಗಿ ಒಣಗಬೇಕು. ನೋಡಿ, ಕಂಪ್ಲೀಟಾಗಿ ಡ್ರೈ ಆಗಿದೆ. ಇವಾಗ ಇದು ನಾನು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಒಂದು ಕಡಾಯಿಗೆ ಹಾಕಿ ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ರೋಸ್ಟ್ ಆಗಿರೋವಂಥ ಬೇಳೆನ ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ. ನುಣ್ಣಗೆ ಏನು ರುಬ್ಬೋದು ಬೇಡ, ಸ್ವಲ್ಪ ರುಬ್ಕೊಂಡ್ರೆ ಸಾಕು. ನೋಡಿ, ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನು ಒಗ್ಗರಣೆನ ಹಾಕ್ಕೊಳ್ತೀನಿ. ಕಾದಿರೋ ತುಪ್ಪಕ್ಕೆ ಸಾಸಿವೆ, ಜೀರಿಗೆ ಹಾಗೆ 1 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಡ್ರೈಡ್ ಆನಿಯನ್ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿನ. ಇದಕ್ಕೆ ಹುರಿದಿಟ್ಟಿರೋ ಬೇಳೆನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇನ್ನೊಂದು ಸಾರಿ ಹುರ್ಕೊಂಡ್ಬಿಡೋಣ.
ನೋಡಿ ಎಷ್ಟು ಪ್ರೋಟೀನ್ ರಿಚ್ ಆಗಿದೆ. ಈ ಥರ ನಮಗೆ ಟ್ರಾವೆಲ್ ಮಾಡುವಾಗೆಲ್ಲ ಸಿಗಲ್ಲ, ಸಿಕ್ಕರೂ ಹೆಲ್ದಿ ಆಗಿರಲ್ಲ. ಇವಾಗ ಇದನ್ನು ನಾನು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ಆರಿಸ್ಕೊಂಡ್ಬಿಡ್ತೀನಿ. ಈ ರೀತಿ ನಾವು ಪ್ರಿಮಿಕ್ಸ್ನ ರೆಡಿ ಮಾಡಿಕೊಂಡ್ರೆ ಟ್ರಾವೆಲಿಂಗ್ ಟೈಮಲ್ಲಿ ಇಲ್ಲ ಎಮರ್ಜೆನ್ಸಿ ಟೈಮಲ್ಲಿ ಅರ್ಜೆಂಟ್ ಇದ್ದಾಗ ನಾವು ಇದನ್ನು ಈಸಿಯಾಗಿ ಬಿಸಿನೀರಿಗೆ ಹಾಕಿ ಕುದಿಸಿ ಮಕ್ಕಳಿಗೆ ಕೊಡ್ಬೋದು. ಉಪ್ಮಾ ಪ್ರಿಮಿಕ್ಸ್ ರೆಡಿಯಾಗಿದೆ, ಪೋಹಾ ಪ್ರಿಮಿಕ್ಸ್ ರೆಡಿಯಾಗಿದೆ, ಹಾಗೆ ಕಿಚಡಿ ಪ್ರಿಮಿಕ್ಸ್ ಕೂಡ ರೆಡಿಯಾಗಿದೆ. 3 ಪ್ರಿಮಿಕ್ಸ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ನಾವು ಈ ರೀತಿ ಡಬ್ಬದಲ್ಲಿ ಅಥವಾ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಡಬೇಕು. ಇದನ್ನು ನಾವು ಈ ರೀತಿ ಏರ್ ಟೈಟ್ ಕಂಟೈನರ್ನಲ್ಲಿ ಪ್ರಿಸರ್ವ್ ಮಾಡೋದ್ರಿಂದ 1 ತಿಂಗಳು ಕಾಲ ಏನೂ ಆಗೋದಿಲ್ಲ ಇದಕ್ಕೆ. ಇವಾಗ ನಾನು 3 ಏರ್ ಟೈಟ್ ಡಬ್ಬದಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಲಾಸ್ಟ್ ನಮ್ಮದು ಕಿಚಡಿ ಪ್ರಿಮಿಕ್ಸ್. ನಿಮಗೆ ವೆಜಿಟೇಬಲ್ಸ್ ಏನಾದರೂ ಸಿಕ್ಕರೆ ಅದನ್ನು ಕೂಡ ಹಾಕ್ಕೊಂಡು ನೀವು ಬಾಯ್ಲ್ ಮಾಡ್ಕೋಬೋದು. ಸೊ ಇವಾಗ ಒಂದೊಂದಾಗಿ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲಿಗೆ ನಾನು ಉಪ್ಮಾ ಪ್ರಿಮಿಕ್ಸನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಬಿಸಿನೀರನ್ನು ಹಾಕಿ ಒಂದು 10ರಿಂದ 15 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ. 10ರಿಂದ 15 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿದರೆ ಉಪ್ಮಾ ಪ್ರಿಮಿಕ್ಸ್ ಕಂಪ್ಲೀಟಾಗಿ ಬೆಂದಿರುತ್ತೆ. ನೀವು ಇದನ್ನು ಕೆಟಲ್ ಸಿಕ್ಕರೆ ಕೆಟಲ್ನಲ್ಲಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ. ಇವಾಗ ಪೋಹಾ ಪ್ರಿಮಿಕ್ಸ್ಗೆ ಸ್ವಲ್ಪ ನೀರನ್ನು ಹಾಕಿ ಒಂದು 7ರಿಂದ 8 ನಿಮಿಷ ಇಟ್ಟರೆ ಸಾಕು. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇದು ಕೂಡ ಸಾಫ್ಟಾಗಿ ಚೆನ್ನಾಗೇ ಬೆಂದಿರುತ್ತೆ. ನೋಡಿ, ಸಾಫ್ಟಾಗಿ ಕಂಪ್ಲೀಟಾಗಿ ಬೆಂದಿದೆ. ನೀವು ಇದನ್ನು ಮೊಸರು ಜೊತೆ ಕೂಡ ಮಕ್ಕಳಿಗೆ ಕೊಡ್ಬೋದು. ಟ್ರಾವೆಲಿಂಗ್ ಮಾಡೋ ಟೈಮಲ್ಲೆಲ್ಲ ತುಂಬ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಂಡು ಇಟ್ಕೋಬೋದು ನೀವು. ಹಾಗೆ ಕಿಚಡಿ ಮಾಡೋಕ್ಕೆ ನಾನಿಲ್ಲಿ ಬಾಣಲಿಗೆ 3 ಬೌಲಷ್ಟು ನೀರನ್ನು ಹಾಕಿ ಕುದಿಸ್ಕೊಂಡಿದ್ದೀನಿ. ಅದಕ್ಕೆ 1 ಬೌಲಷ್ಟು ಪ್ರಿಮಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಟಲಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ನಾನು ಮಾಡೋ ಅಡುಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.